ಈ ಬೇರು ನಮ್ಮ ಸುತ್ತಮುತ್ತ ಇದ್ದರೂ ಕೂಡ ಎಷ್ಟೋ ಜನಕ್ಕೆ ಈ ಬೇರಿನ ಬಗ್ಗೆ ಮಾಹಿತಿಯೇ ಇಲ್ಲ. ಈ ಬೇರು ನಮ್ಮಲ್ಲಿ ಇದ್ದರೆ ಇದು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಈ ಒಂದು ಬೇರು ನಿಮ್ಮ ಮನೆಯಲ್ಲಿ ಇಟ್ಟರೆ ಹಣದ ಮಳೆಯೇ ಸುರಿಯುತ್ತದೆ. ಹಾಗಾದ್ರೆ ಈ ಅತ್ಯಮೂಲ್ಯ ಬೇರು ಯಾವುದು? ಇದರ ಉಪಯೋಗಗಳೇನು? ಇದು ಯಾವ ರೀತಿ ನಕಾರಾತ್ಮಕ ಚಿಂತೆಗಳನ್ನ ದೂರ ಮಾಡಿ ಸಕಾರಾತ್ಮಕವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸಮಸ್ಯೆಗಳು ಯಾರಿಗೆ ಇಲ್ಲ ಹೇಳಿ? ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಸಮಸ್ಯೆಗಳನ್ನ ಪರಿಹರಿಸುವುದೇ ನಮ್ಮ ಜೀವನವಾಗಿ ಬಿಟ್ಟಿದೆ. ಕೆಲವರಿಗೆ ದುಡ್ಡಿನ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತದೆ. ಕೆಲವರಿಗೆ ದಾಂಪತ್ಯದ ಜೀವನ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಮಕ್ಕಳ ಚಿಂತೆ ಆಗಿರುತ್ತದೆ. ಬಡವರಿಗೆ ದುಡ್ಡಿನ ಚಿಂತೆ, ಆದರೆ ದುಡ್ಡಿದ್ದವರಿಗೆ ದುಡ್ಡನ್ನು ಕಾಪಾಡುವ ಚಿಂತೆ. ಹೌದು, ಈ ಎಲ್ಲ ಚಿಂತೆಗಳನ್ನ ಈ ಒಂದು ಬೇರು ದೂರ ಮಾಡುತ್ತದೆ ಅಂದ್ರೆ ಪ್ರತಿಯೊಬ್ಬರು ಅಚ್ಚರಿ ಪಡುವಂತಹ ವಿಚಾರವೇ ಸರಿ. ಆದ್ರೆ ಈ ಬೇರು ಎಲ್ಲೋ ಹಿಮಾಲಯದ ತಪ್ಪಲಲ್ಲಿ ಸಿಗೋದಿಲ್ಲ. ಈ ಬೇರು ನಿಮ್ಮ ಸುತ್ತವೇ ಇದೆ. ಆದ್ರೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದ ಕಾರಣ ಈ ಬೇರಿನ ಮಹತ್ವ ನಮ್ಮಲ್ಲಿ ತುಂಬಾ ಜನಕ್ಕೆ ಕಡಿಮೆ ಮಾಹಿತಿ ಇದೆ. ಈ ಬೇರು ಇದ್ದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರವಾಗುತ್ತದೆ. ಹೌದು, ಅದುವೇ ತುಳಸಿಯ ಬೇರು. ತುಳಸಿಯ ಗಿಡದಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಎಂದು ಪುರಾಣದಲ್ಲಿಯೂ ಕೂಡ ಉಲ್ಲೇಖ ಇದೆ. ಮಂಗಳಕರ ಜೊತೆಗೆ ಇದು ಹಲವಾರು ಔಷಧೀಯ ಸಾಮರ್ಥ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಧಾರ್ಮಿಕ ನಂಬಿಕೆಗಳ ಹೊರತಾಗಿ ಜೀವನದ ಅನೇಕ ಚಟುವಟಿಕೆಗಳಲ್ಲಿ ತುಳಸಿಯನ್ನ ಅತ್ಯುತ್ತಮ ರೂಪದಲ್ಲಿ ಪೂಜಿಸಲಾಗುತ್ತದೆ. ತುಳಸಿಯ ಮೂಲ ಅಥವಾ ಬೇರಿನ ಪ್ರಾಮುಖ್ಯತೆಯೂ ಸಹ ಮಹತ್ವವಾಗಿದೆ. ತುಳಸಿಯ ಬೇರಿನ ಪ್ರಾಮುಖ್ಯತೆಯು ಅನೇಕ ರೂಪದಲ್ಲಿ ತನ್ನ ಸ್ಥಾನವನ್ನ ಕೊಂಡುಕೊಂಡಿದೆ. ತುಳಸಿಯನ್ನು ಪೂಜಿಸುವುದರಿಂದ ಓರ್ವ ವ್ಯಕ್ತಿಯ ಕೆಟ್ಟು ನಿಂತ ಕಾರ್ಯಗಳು ಸಲೀಸವಾಗಿ ಪೂರ್ಣಗೊಳ್ಳುತ್ತವೆ. ತುಳಸಿಯ ಬೇರಿಗೆ ನೀರು ಹರಿಸಿದರೆ ಹಸಿ ಹಾಲನ್ನ ನೈವೇದ್ಯ ಮಾಡಿದ ನಂತರ ಸಿಹಿ ಮತ್ತು ಹಣ್ಣುಗಳನ್ನು ಅರ್ಪಿಸುವುದು ಮಂಗಳಕರವಾಗಿರುತ್ತದೆ. ತುಳಸಿ ಬೇರಿಗೆ ಸಂಬಂಧಿಸಿದ ಇನ್ನೂ ಕೆಲವು ವಿಚಾರಗಳು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತುಳಸಿಯ ಗಿಡವನ್ನ ಲಕ್ಷ್ಮೀ ದೇವಿ ಎಂದು ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀಹರಿ ಅಂದ್ರೆ ಶ್ರೀಮನ್ನಾರಾಯಣ ತುಳಸಿಯ ಸಸ್ಯದ ಬೇರಿನಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ನವಗ್ರಹ ದೋಷವಿದ್ದರೆ ತುಳಸಿ ಬೇರನ್ನ ಧರಿಸುವುದು ಆತನಿಗೆ ಧನಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಇದಲ್ಲದೆ ಒಬ್ಬ ವ್ಯಕ್ತಿಯು ತುಳಸಿ ಮಾಲೆಯನ್ನ ಸಹ ಧರಿಸಬಹುದು. ಇದು ಜಾತಕದ ಎಲ್ಲಾ ದೋಷಗಳನ್ನ ಸಹ ತೆಗೆದುಹಾಕುತ್ತದೆ. ಇದಲ್ಲದೆ ಇದನ್ನು ನಿಮ್ಮ ಧಾರ್ಮಿಕ ಸ್ಥಳಗಳಲ್ಲಿ ಇಡುವುದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಒತ್ತಡವು ದೂರವಾಗುತ್ತದೆ. ಇದನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಗುರು ಅಥವಾ ರಾಹು ಕೆಟ್ಟ ಫಲಿತಾಂಶವನ್ನು ನೀಡುತ್ತಿದ್ದರೆ ತುಳಸಿಯ ಬೇರನ್ನ ಯಾವಾಗಲೂ ಆ ವ್ಯಕ್ತಿ ಧರಿಸಬೇಕು. ಇದರಿಂದ ಧನಾತ್ಮಕ ಫಲಿತಾಂಶಗಳು ಪಡೆಯಬಹುದು. ತುಳಸಿಯ ಬೇರನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟುವುದು ತುಂಬಾ ಮಂಗಳಕರ. ಈ ಕಾರಣದಿಂದ ನೀವು ತುಳಸಿಯ ಬೇರನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಿ. ಇದನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟದ ಹಾದಿಯು ತೆರೆದುಕೊಳ್ಳುತ್ತದೆ. ತುಳಸಿ ಗಿಡದ ಬೇರನ್ನ ನಿಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಅಪಶ್ರುತಿ ದೂರವಾಗುತ್ತದೆ. ಆರ್ಥಿಕ ಸಮಸ್ಯೆಗಳಿದ್ದರೆ ತುಳಸಿ ಬೇರನ್ನ ಬೆಳ್ಳಿಯಲ್ಲಿ ಇಟ್ಟು ಮಾಲೆ ಮಾಡಿ ಧರಿಸಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಹಣದ ಸಮಸ್ಯೆ ಇದ್ದರೆ ಅದು ದೂರವಾಗುತ್ತದೆ. ದಿನದಿಂದ ದಿನಕ್ಕೆ ಈ ಬೇರು ನಿಮ್ಮಲ್ಲಿ ಇರುವುದರಿಂದ ಹಣವು ತನ್ನಂತಾನೇ ಬರಲು ಪ್ರಾರಂಭಿಸುತ್ತದೆ. ಇದರಲ್ಲಿ ಅಂತಹ ಒಂದು ಗುರುತ್ವಾಕರ್ಷಣ ಶಕ್ತಿ ಇದೆ. ಶುಕ್ರವಾರದ ದಿನದಂದು ಇದನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಪ್ರಯೋಜನ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖ ಇದೆ. ನೀವು ಯಾವುದೇ ಕೆಲಸದಲ್ಲಿ ವಿಫಲವಾಗುತ್ತಿದ್ದರೆ ತುಳಸಿಯ ಬೇರನ್ನ ತೆಗೆದುಕೊಂಡು ಅದನ್ನ ಗಂಗಾ ನೀರಿನಿಂದ ತೊಳೆಯಿರಿ. ನಂತರ ಅದನ್ನು ಯಥಾವತ್ತಾಗಿ ಪೂಜಿಸಿ. ಇದರಿಂದ ನಿಮಗೆ ಲಾಭವಾಗುತ್ತದೆ ಮತ್ತು ಎಲ್ಲಾ ಕೆಲಸಗಳು ಸರಿಸಾಗಿ ಯಶಸ್ಸು ದೊರೆಯಲು ಪ್ರಾರಂಭಿಸುತ್ತವೆ. ಹಣದ ಕೊರತೆ ಇದ್ದರೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ, ಹಾಗೆಯೇ ಸಂಜೆ ದೀಪ ಹಚ್ಚಿ. ಇದರೊಂದಿಗೆ ಶುಕ್ರವಾರದಂದು ಬೆಳ್ಳಿಯಲ್ಲಿ ತುಳಸಿ ಬೇರನ್ನ ಇಟ್ಟು ಕುತ್ತಿಗೆಗೆ ಧರಿಸಿ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನ ಸೇವಿಸುವುದರಿಂದ ಸಿಗುವ ಲಾಭಗಳ ಬಗ್ಗೆ ನಿಮಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇದರಿಂದ ದೇಹದೊಳಗಿನ ಹಾಗೂ ಹೊರಗಿನ ಆರೋಗ್ಯಕ್ಕೆ ಹಲವಾರು ಲಾಭಗಳು ಕೂಡ ಇವೆ.
ತುಳಸಿ ಎಲೆಯಲ್ಲಿ ಚಿಕಿತ್ಸಕ ಗುಣಗಳು ಇವೆ ಎಂದು ಹಿಂದಿನಿಂದಲೂ ನಮ್ಮ ಹಿರಿಯರು ಹೇಳಿದ್ದಾರೆ. ತುಳಸಿ ಎಲೆಯನ್ನ ಸೇವಿಸುವ ಅಥವಾ ಅದರ ನೀರು ಕುಡಿಯುವ ಮೂಲಕ ಲಾಭವೇನೆಂದರೆ ಇದು ಪ್ರತಿರೋಧಕ ವ್ಯವಸ್ಥೆ ಬಲಪಡಿಸುತ್ತದೆ. ತುಳಸಿ ಎಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ ಮತ್ತು ಇದು ಸೋಂಕಿನ ವಿರುದ್ಧ ಹೋರಾಡುತ್ತದೆ. ತುಳಸಿ ಎಲೆಯಲ್ಲಿ ಇರುವಂತಹ ಅಡಾಪ್ರೋಜನ್ ಎನ್ನುವ ಒಂದು ಅಂಶವು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನು ಸೇವಿಸಿದರೆ ಅದರಿಂದ ನರ ವ್ಯವಸ್ಥೆಗೆ ಆರಾಮವಾಗಲು ನೆರವಾಗುತ್ತದೆ ಮತ್ತು ರಕ್ತ ಸಂಚಾರವು ಸುಧಾರಣೆಯಾಗುತ್ತದೆ. ಪ್ರತಿ 2 ದಿನಕ್ಕೊಮ್ಮೆ 5 ತುಳಸಿ ಎಲೆಗಳನ್ನ ತಪ್ಪದೆ ಸೇವಿಸಿ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನು ಜಿಗಿಯುವುದರಿಂದ ಅಥವಾ ತುಳಸಿ ನೀರು ಕುಡಿದರೆ ಆಗ ಸಾಮಾನ್ಯ ಶೀತದ ಸಮಸ್ಯೆಯು ಪರಿಣಾಮಕಾರಿಯಾಗಿ ನಿವಾರಣೆಯಾಗುತ್ತದೆ. ತುಳಸಿಯಲ್ಲಿ ಸೂಕ್ಷ್ಮಾಣು ವಿರೋಧ ಗುಣಗಳು ಇರುವುದರಿಂದ ಇದು ಪ್ರತಿರೋಧವನ್ನ ಒಡ್ಡುತ್ತದೆ. ತುಳಸಿ ಎಲೆಯನ್ನು ಬಾಯಿಯ ದುರ್ವಾಸನೆ ಮತ್ತು ಇತರ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಸಹಾಯವಾಗುತ್ತದೆ. ತುಳಸಿ ಎಲೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧ ಗುಣಗಳಿವೆ ಮತ್ತು ಇದು ಬಾಯಿಯ ದುರ್ವಾಸನೆಯನ್ನ ತುಂಬಾ ಪರಿಣಾಮಕಾರವಾಗಿ ನಿವಾರಣೆ ಮಾಡುತ್ತದೆ. ತುಳಸಿ ಎಲೆಯನ್ನ ಟೂತ್ ಪೇಸ್ಟ್ ಹಾಗೆ ಬಳಕೆ ಕೂಡ ಮಾಡಬಹುದು. ಹೀಗಾಗಿ ಇತ್ತೀಚೆಗೆ ನೀವು ಟೂತ್ ಪೇಸ್ಟ್ ಗಳಲ್ಲಿ ತುಳಸಿ ಇರುವುದನ್ನ ಕಾಣಬಹುದು. ತುಳಸಿ ಎಲೆಗಳು ಇಮ್ಯೂನ್ ಮಾಡ್ಯುಲರ್ ಆಗಿ ಕೆಲಸ ಮಾಡುತ್ತವೆ. ಇದರಿಂದ ದೇಹದ ಪ್ರತಿರೋಧ ಶಕ್ತಿಯು ಸುಧಾರಣೆ ಆಗುತ್ತದೆ ಮತ್ತು ನಿರ್ವಹಿಸುತ್ತದೆ. ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಉಂಟು ಮಾಡುವ ಹಾನಿಕಾರ ರೋಗದ ವಿರುದ್ಧ ಇದು ಸರಿಸಾಗಿ ಹೋರಾಡುತ್ತದೆ ಮತ್ತು ಆರೋಗ್ಯಕರವಾಗಿ ಪ್ರತಿರೋಧ ಅಂಗಾಂಶಗಳನ್ನ ಇದು ನಿರ್ಮಾಣ ಮಾಡುತ್ತದೆ. ವಿಷಕಾರಿ ಅಂಶಗಳನ್ನ ಇದು ದೂರ ಮಾಡುತ್ತದೆ. ಆರೋಗ್ಯಕರ ಅಂಗಾಂಶಗಳನ್ನ ಕಾಪಾಡಲು ತುಳಸಿ ಎಲೆಯಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ನೆರವಾಗುತ್ತದೆ. ತುಳಸಿ ಎಲೆಯಲ್ಲಿ ಇರುವಂತಹ ಔಷಧಿ ಗುಣಗಳು ಸೋಂಕಿನಿಂದ ದೇಹವನ್ನ ರಕ್ಷಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ತುಳಸಿ ಎಲೆಯಲ್ಲಿ ಎಜೆನಾಲ್, ಕ್ಯಾರಿಯೋಫಿಲಿನ್ ಮತ್ತು ಮಿಥೈಲ್ ಎಜೆನಾಲ್ ಎನ್ನುವ ಸಾರಭೂತ ತೈಲವಿದೆ. ಈ ಅಂಶಗಳು ಮೆದೋಜೀರಕ ಗ್ರಂಥಿಯ ಅಂಗಾಂಶಗಳನ್ನ ಇನ್ಸುಲಿನ್ ಜಮೆ ಮಾಡಲು ಮತ್ತು ಬಿಡುಗಡೆ ಮಾಡಲು ನೆರವಾಗುತ್ತದೆ. ಇನ್ಸುಲಿನ್ ಸೂಕ್ಷ್ಮತೆಯಿಂದಾಗಿ ದೇಹದಲ್ಲಿ ರಕ್ತದ ಸಕ್ಕರೆ ಮಟ್ಟವು ಕಡಿಮೆ ಆಗುತ್ತದೆ ಮತ್ತು ಇದು ಮಧುಮೇಹವನ್ನ ಅಂದ್ರೆ ಡಯಾಬೆಟಿಕ್ ಅಂದ್ರೆ ಶುಗರ್ ಅನ್ನ ನಿವಾರಣೆ ಮಾಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನ ಸೇವಿಸಿದರೆ ಆಗ ಕಿಡ್ನಿ ಕಲ್ಲುಗಳು ಕೂಡ ನಿವಾರಣೆ ಆಗುತ್ತದೆ. ಕಿಡ್ನಿಯಲ್ಲಿ ಕ್ಯಾಲ್ಸಿಯಂ ಆಕ್ಸಿಡೆಂಟ್ ನಿರ್ಮಾಣವಾಗೋದನ್ನ ಇದು ತಡೆಯುತ್ತದೆ. ತುಳಸಿ ಎಲೆಯಲ್ಲಿ ಇರುವಂತಹ ಯುಜನಾಲ್ ರಕ್ತ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಸರಿಯಾಗಿಟ್ಟು ಹೃದಯವನ್ನ ರಕ್ಷಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನ ಸೇವಿಸಿದರೆ ಅದು ಕಾಯಿಲೆಗಳಿಂದ ಹೃದಯವನ್ನ ರಕ್ಷಣೆ ಮಾಡುತ್ತದೆ. ತುಳಸಿ ಎಲೆಯಲ್ಲಿ ಕ್ಯಾನ್ಸರ್ ವಿರೋಧಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿವೆ. ಈ ಅಂಶಗಳು ಬಾಯಿ ಮತ್ತು ಸ್ತನ ಕ್ಯಾನ್ಸರ್ ಬೆಳವಣಿಗೆ ಆಗದಂತೆ ತಡೆಯುತ್ತದೆ. ಗಡ್ಡೆಗಳಿಗೆ ರಕ್ತ ಸರಬರಾಜು ಆಗುವುದನ್ನ, ರಕ್ತನಾಳಗಳಿಗೆ ಕಡಿಮೆ ರಕ್ತ ಪೂರೈಕೆ ಮಾಡುವುದನ್ನ ಇದು ತಡೆಯುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತುಳಸಿ ನಿವಾರಣೆ ಮಾಡುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನ ಸೇವಿಸಿದರೆ ಅದರಿಂದ ಹೊಟ್ಟೆಯ ಆಸಿಡಿಟಿ, ಮಲಬದ್ಧತೆ ಇತ್ಯಾದಿಯನ್ನ ಇದು ನಿವಾರಣೆ ಮಾಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಒಂದು ತುಳಸಿ ಗಿಡದಲ್ಲಿ ಏನೆಲ್ಲ ಪ್ರಯೋಜನಗಳಿವೆ. ಬರೇ ಎಲೆ ಮಾತ್ರ ಅಲ್ಲ, ಇದರ ಬೇರುಗಳು ಕೂಡ ಎಷ್ಟೊಂದು ಉಪಯೋಗಕರವಾಗಿವೆ. ತುಳಸಿ ಗಿಡವನ್ನ ನಿಮ್ಮ ಸುತ್ತಮುತ್ತ ಬೆಳೆಯಿರಿ ಹಾಗೂ ಅದನ್ನ ಉಪಯೋಗಿಸಿ. ನಿಜಕ್ಕೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸಂಬಂಧಿಕರ ಜೊತೆ, ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ಎಲ್ಲರ ಜೊತೆ ವಾಟ್ಸ್ಆಪ್ ನಲ್ಲಿ ಹಂಚಿಕೊಳ್ಳಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.